ಅಷ್ಟಂದ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಮೊದಲು ಬಾರಿ ಬಂದಿಟ್ಟು ನೋಡ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಯಾಕಂದ್ರೆ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟಿಗೆ ಇರಲಿ ಸ್ಟೇಟ್ ಗೌರ್ಮೆಂಟ್ ಇರಲಿ ಪ್ರತಿಯೊಂದು ಮಾಹಿತಿ ಜೊತೆಗೆ ಕ್ಲಾಸ್ಗಳು ಬರ್ತಾವೆ. ಸ್ನೇಹಿತರೆ, ಹಾಗಂತಾರೆ ಈ ಕ್ಲಾಸ್ ಯಾರಿಗೆ ಹೇಳಿ ಮಾಡಿಸಿದ ಕ್ಲಾಸ್ ಅಂತ ಸ್ನೇಹಿತರೆ, SSC GD ಸ್ಟಾರ್ಟ್ ಆಗ್ತಾವೆ ನೋಡ್ರಿ, ಅವ್ರಿಗೆ ಈ ಕ್ಲಾಸ್ನಿಂದ 2 ಕ್ವಶನ್ ಪಿಕ್ಸ್ ಬರ್ತಾವೆ. 2 into 2 4 4 ಅಂಕಗಳು ಹೇಳಿ ಮಾಡಿಸಿದಂಗೆ ಪಿಕ್ಸ್ ಆ ಥರ ಏನು ಎರಡು ಮಾತು 100% ಬಂದು ಬರ್ತದೆ ಸ್ನೇಹಿತರೆ ಅಂತ ಹೇಳ್ತಾ ಕ್ಲಾಸ್ ಶುರು ಮಾಡೋಣ. ಈ ಕ್ಲಾಸ್ ಎದಕ್ಕೆ ಸಂಬಂಧ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳು 5 ಇಯರ್ ಪ್ಲಾನ್ ಅಂತ ಏನು ಕರೀತಾರೆ. ಫುಲ್ ಡೀಟೇಲ್ ಕ್ಲಾಸ್ ಇರ್ತದೆ. ಇಟ್ಟು ಬಿಟ್ಟರೆ ನೀವು ಏನು ಓದ್ಕೊಳಕ್ಕೆ ಬಟ್ ಈ ಕ್ಲಾಸ್ ಒಂದು ಚೆಂದಂಗೆ ಕೇಳಿ ನೆನಪು ಇಟ್ಕೊಂಡು ನೀವೇನಾದರೂ SSC ಆದ್ರೆ ತಮ್ಗೆ 2 ಮಾರ್ಕ್ಸ್ ಕ್ವಶನ್ ಇರ್ತವೆ, 4 ಮಾರ್ಕ್ಸ್ ಮತ್ತು 100% ಬರೆದು ಕೊಡೋದು ಇಟ್ಟು ಫಿಕ್ಸ್ ಇದೆ. ಇದ್ರಾಗೇನೋ ಸೆಕೆಂಡರಿ ಮಾತಾಡಿ ನೋಡ್ಕೊಡ್ರಿ. ಸ್ನೇಹಿತರೆ, ಪ್ರಥಮ ಬಾರಿಗೆ ಪಂಚವಾರ್ಷಿಕ ಯೋಜನೆ ಜಾರಿಗೆ ತಂದ ದೇಶ ಯಾವ್ದು ಕೇಳಿದ್ರೆ ರಷ್ಯಾ. ದೇಶ ಯಾವುದು? ರಷ್ಯಾ. ವಿಶೇಷ ಕೇಳಿಲ್ಲ. ಮುಂದಿನ ರಷ್ಯಾ ಅಂದರೆ 2 ಕ್ವಶನ್ ಫಿಕ್ಸ್. ಇಡೀ ವಿಶ್ವದಲ್ಲಿ ಪ್ರಪಂಚದಲ್ಲಿ ಪ್ರಥಮ ಬಾರಿಗೆ ಪಂಚವಾರ್ಷಿಕ ಯೋಜನೆ ಜಾರಿಗೆ ತಂದ ದೇಶ ಯಾವುದು ಅಂದ್ರೆ ರಷ್ಯಾ. ರಷ್ಯಾದೊಳಗೆ ಯಾರ? ಸ್ಟಾಲಿನ್ ಅವರ ಕಾಲದಾಗ ಏನಿರುತ್ತೆ, ಸ್ಟಾಲಿನ್ ಅಲ್ಲಿರ್ತಕ್ಕಂಥ ಈಗ ಹೆಂಗೆ ಪುಟಿನ್ ಅವ್ರದ್ದಲ್ಲ ಹಂಗೆ ಸ್ಟಾಲಿನ್ ಅವ್ರದ್ದು. ಅವಾಗ ಸ್ಟಾಲಿನ್ ರಷ್ಯಾದಲ್ಲಿ ಮೊದಲ ಬಾರಿಗೆ ಸ್ಟಾಲಿನ್ ಅವ್ರು ಜಾರಿಗೆ ತರ್ತಾರೆ. ಅದಂತರ ನಮ್ಮ ಭಾರತಕ್ಕೆ ಯಾವಾಗ ಬರ್ತದೆ ಅಂದ್ರೆ 1951 ಮತ್ತು 52ರಲ್ಲಿ 1951 ಮತ್ತು 52ರಲ್ಲಿ ಲೋಕಸಭೆ ರಚನೆ ಆಗ್ತದ. ನಮ್ಮಲ್ಲಿ ಜಾರಿಗೆ ಬಂದಿದ್ದು 1952ರಲ್ಲಿ ಪಂಚವಾರ್ಷಿಕ ಯೋಜನೆ ಜಾರಿ ಬರ್ತದೆ. ಇಷ್ಟು ನೆನ್ಪಿಟ್ರು. 1952ರಲ್ಲಿ ಮೊದಲ ಬಾರಿಗೆ ಪಂಚವಾರ್ಷಿಕ ಯೋಜನೆಗಳು ಭಾರತದಲ್ಲಿ ಜಾರಿಗೆ ಬರ್ತಾವ. ಭಾರತದಲ್ಲಿ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಬಂದಿದ್ದು ರಷ್ಯಾದಲ್ಲಿ ಸ್ಟಾಲಿನ್ ಅವರ ಸರ್ಕಾರದಲ್ಲಿ. ಓಕೆ, ಗೊತ್ತಿಲ್ಲ. 1952 ಇದು ಇಂಪಾರ್ಟೆಂಟ್ ಆಗ್ತದ. ಎಸ್ ಸ್ನೇಹಿತರೆ, ನೋಡ್ಕೊಳ್ರಿ, ಇಲ್ಲಿ ಒಂದೊಂದು ಅದಾವ. ಈ ಒಂದೊಂದು ಮಾತ್ರ ಭಾಳ ಇಂಪಾರ್ಟೆಂಟ್. ಇಲ್ಲಿ ಏನೈತಿ ಇಷ್ಟಿದೆಲ್ಲನೂ ಇಂಪಾರ್ಟೆಂಟ್ ಸ್ನೇಹಿತರೆ. ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ಮಾಡತ್ತಂದ್ರೆ 100% ಇಂಪಾರ್ಟೆಂಟ್. ಈಗ ತೋಡ್ಕೊಂಡು ಹೋದ್ರೆ ನಿಮ್ಗೆ 100% ಕ್ಲಾಸ್ ಬಿದ್ದ ಬೆಳತದ ಸ್ನೇಹಿತರೆ. ಮೊದಲನೇ ಸ್ನೇಹಿತರೆ, 1ನೇ ಪಂಚವಾರ್ಷಿಕ ಯೋಜನೆ ಅವಧಿ ಸಹ ಇಂಪಾರ್ಟೆಂಟ್ ಆಗ್ತದೆ. ಅವಧಿ ಸಹ ಇಂಪಾರ್ಟೆಂಟ್ ಆಗ್ತದೆ. 1951ರಿಂದ 1956 51ರಿಂದ 56 5 ವರ್ಷಗಳು. ಪಂಚ ಅಂದರೆ 5 ವರ್ಷಗಳ ಅವಧಿಗೆ ಇರತಕ್ಕಂಥ ಒಂದು ಯೋಜನೆ ಪಂಚವಾರ್ಷಿಕ ಯೋಜನೆ. 5 ವರ್ಷಗಳು. ಮೊದಲನೇದು 1951ರಿಂದ 56. ಓಕೆ, ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದರ ಪ್ರಮುಖ ಉದ್ದೇಶ ಯಾವುದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಅದನ್ನು ಶುರು ಮಾಡಿ ಅಂದ್ರೆ ಆಹಾರ ಉತ್ಪಾದನೆ. ಇದು 2 ಇಂಪಾರ್ಟೆಂಟ್ ಸ್ನೇಹಿತರೆ. ಮೊದಲ ಪಂಚವಾರ್ಷಿಕ ಯೋಜನೆ ಅವಧಿಯನ್ನು ಕೇಳ್ತಾನೆ 1951ರಿಂದ 56. ಯಾವುದ್ರ ಬಗ್ಗೆ ಅದರ ಉದ್ದೇಶ ಅಥವಾ ಯಾವುದು ಉದ್ದೇಶ ಇಟ್ಕೊಂಡು ಮಾಡಿದೆ ಅಂದ್ರೆ ಆಹಾರ ಉತ್ಪಾದನೆ. 1951ರಿಂದ 56 ಮೊದಲನೇದು ಅವಧಿ ಆಹಾರ ಉತ್ಪಾದನೆ. ಇಷ್ಟು. ಎರಡನೇದು 1900 ಅಂದ್ರೆ ಮೊದಲನೇದು ಮುಗಿದ ನಂತರ ಯಾವ್ದು ಬರ್ತದೆ, ಎರಡನೇದು ಶುರು ಆಗ್ತದೆ. ಮೊದಲನೇದು ಎಷ್ಟಾಯ್ತು? 1956ಕ್ಕೆ ಎಂಡ್ ಆಯ್ತು. 1956ರಿಂದ 57, 58, 59, 60, 61 5 ವರ್ಷಗಳ ಕಾಲ ಎರಡನೇ ಪಂಚವಾರ್ಷಿಕ ಯೋಜನೆ. ಇದು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಅದು ಫೋಕಸ್ ಮಾಡಿತ್ತಂದ್ರೆ ಕೈಗಾರಿಕೆ ಬಗ್ಗೆ. ಮೊದಲನೇದು ಆಹಾರಕ್ಕೆ ಸಂಬಂಧಪಟ್ಟಿತ್ತು, ಎರಡನೇದು ಕೈಗಾರಿಕೆ ಸಂಬಂಧಪಟ್ಟಿತ್ತು. ಇವು ಬಹಳ ಇಂಪಾರ್ಟೆಂಟ್ ಅಂತ ನೆನ್ಪಿಟ್ಟು. ಮೊದಲನೇದು ಆಹಾರ, ಎರಡನೇದು ಕೈಗಾರಿಕೆ, ಮೂರನೇದು ಸ್ವಾವಲಂಬನೆ, ಸಸ್ಟೈನಬಲ್ ಡೆವಲಪ್ಮೆಂಟ್. ಇಲ್ಲಿ ಸ್ವಾವಲಂಬನೆ. 1961ರಿಂದ 1966 ಮೂರನೇ ಪಂಚವಾರ್ಷಿಕ ಯೋಜನೆ. 61ರಿಂದ ಇಲ್ಲಿ ನೋಡಿ, 1961ರಿಂದ 1966 ಸ್ವಾವಲಂಬನೆಗೆ ಸಂಬಂಧಪಟ್ಟದ. ಉದ್ದೇಶಗಳು ಸಹ ಬಹಳ ಸರಿ ಕೇಳೋಣ. ಸ್ವಾವಲಂಬನೆಗೆ ಸಂಬಂಧಪಟ್ಟದ. ಎಸ್, ಓಕೆ ಸ್ನೇಹಿತರೆ. ಹಾಗಂದ್ರೆ 3 ಪಂಚವಾರ್ಷಿಕ ಯೋಜನೆಗಳು ಆದ ನಂತರ ಎಷ್ಟೊಂದು 15 ವರ್ಷ ಕಳೀತಿತ್ತು ತಮ್ಗೊಳ್ರೆ. 15 ವರ್ಷ ಆದ ನಂತರ ಸ್ವಲ್ಪ ನಮಗೆ ತೊಂದರೆ ಆದ ಕಾರಣ ಸ್ನೇಹಿತರೆ, ತೊಂದರೆ ಅನ್ಕೊಂಡ್ರೆ ಫಾಲ್ತು ಬೇಡಾಗಿಲ್ಲ. ತೊಂದರೆ ಆದ ಕಾರಣ ಏನಾಯಿತು, ಒಂದು ವಾರ್ಷಿಕ ಯೋಜನೆಯನ್ನು ಜಾರಿಗೆ ತರ್ತಾರೆ. ವಾರ್ಷಿಕ ಯೋಜನೆ ಬಿಟ್ಟು 3 ಪಂಚವಾರ್ಷಿಕ ಯೋಜನೆ ಆದ ನಂತರ ಗ್ಯಾಪ್ ಐತಿ. ಈ ಗ್ಯಾಪ್ ವಾರ್ಷಿಕ ಯೋಜನೆ ಅಂತ ಕರ್ತಾರೆ. ಈ ಗ್ಯಾಪನ್ನು ಸಹ ನೆನ್ಪಿಟ್ಟುಕೊಡ್ರಿ, ನಿಮಗೆ ಕ್ವಶನ್ ಮಾಡಿದ್ದಾರೆ. 3 ಪಂಚವಾರ್ಷಿಕ ಯೋಜನೆ 15 ವರ್ಷ ಆದ ನಂತರ ಮತ್ತೆ ಇಲ್ಲೊಂದು ಗ್ಯಾಪ್ ಬಂದು ಮತ್ತೆ ಕಂಟಿನ್ಯೂ ಆಗ್ತಾವೆ. ಇದು ಇಷ್ಟು ಮುಗಿದಿಲ್ಲ, ಮತ್ತೆ ಕಂಟಿನ್ಯೂ ಆಗ್ಯಾವ. 3 ಪಂಚವಾರ್ಷಿಕ ಯೋಜನೆ. ಮೊದಲನೇದು ಆಹಾರ ಉತ್ಪಾದನೆ, ಎರಡನೇದು ಕೈಗಾರಿಕೆ. ಮೊದಲನೇದು ಆಹಾರ ಉತ್ಪಾದನೆ, ಎರಡನೇದು ಕೈಗಾರಿಕೆ, ಮೂರನೇದು ಸ್ವಾವಲಂಬನೆ. ಅದಾದ ನಂತರ ಆಹಾರ ಉತ್ಪಾದನೆಗೆ ಸಂಬಂಧಪಟ್ಟದ. ಇದು ಪಂಚವಾರ್ಷಿಕ ಯೋಜನೆ ಅಲ್ಲ, ಇದೊಂದು ವಾರ್ಷಿಕ ಯೋಜನೆ. 1966ರಿಂದ 68 ಇದು ಒಂದು ವಾರ್ಷಿಕ ಯೋಜನೆ, ಪಂಚವಾರ್ಷಿಕ ಯೋಜನೆ ಅಲ್ಲ. ಕ್ಲಿಯರ್ ಹೇಳಕತ್ತೇನ್ರಿ. ಇಲ್ಲಿ ನೋಡಿ, 1966 ಮತ್ತು 68. 1966ರಿಂದ 68 ಇದು ಪಂಚವಾರ್ಷಿಕ ಯೋಜನೆ ಅಲ್ಲ, ವಾರ್ಷಿಕ ಯೋಜನೆ. ಇದು ನೆನಪಿಟ್ಟುಕೊಳ್ರಿ. 1966ರಿಂದ
68. ಇದು ಸಹ ಯಾವುದಕ್ಕೆ ಸಂಬಂಧಪಟ್ಟದ? ಆಹಾರ ಉತ್ಪಾದನೆಗೆ ಸಂಬಂಧಪಟ್ಟೈತಿ. ನೆಕ್ಸ್ಟ್ ಅದಂತರ 4ನೇ ಪಂಚವಾರ್ಷಿಕ ಯೋಜನೆ ನೆನ್ಪಿಟ್ಕೊಳ್ರಿ. 4ನೇ ಪಂಚವಾರ್ಷಿಕ 1969ರಿಂದ 1974 4ನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟದ. ಇದರ ಉದ್ದೇಶ ಬೆಳವಣಿಗೆ ಮತ್ತು ಬಡತನ ನಿರ್ಮೂಲನೆ. ಬೆಳವಣಿಗೆ ಮತ್ತು ಬಡತನ ನಿರ್ಮೂಲನೆ. 4ನೇ ಪಂಚವಾರ್ಷಿಕ ಯೋಜನೆ ಅವಧಿ 1969ರಿಂದ 1974. ಉದ್ದೇಶ ಬೆಳವಣಿಗೆ ಮತ್ತು ಬಡತನ ನಿರ್ಮೂಲನೆ. ಅದರ 5ನೇ ಪಂಚವಾರ್ಷಿಕ ಯೋಜನೆ 5ನೇದು ರೀ 1974ರಿಂದ 1979 ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ. 3ನೇದು ಅಂದ್ರೆ 3ನೇ ಪಂಚವಾರ್ಷಿಕ ಯೋಜನೆ ಕೇವಲ ಸ್ವಾವಲಂಬನೆಗೆ ಸಂಬಂಧಪಟ್ಟಿತ್ತು, ಕೇವಲ ಸ್ವಾವಲಂಬನೆ. ಬಟ್ 5ನೇದು ಅಂದ್ರೆ 1974ರಿಂದ 79 ಬಡತನ ನಿರ್ಮೂಲನೆ ಅಂದ್ರೆ ಬಡತನವನ್ನು ಕಡಿಮೆ ಮಾಡು, ಅದರ ಜೊತೆ ಸ್ವಾವಲಂಬನೆಯನ್ನು ಸಾಧಿಸುವ ಉದ್ದೇಶವನ್ನು 5ನೇ ಪಂಚವಾರ್ಷಿಕ ಯೋಜನೆ ಹೊಂದಿತ್ತು. ಅದಂತ ಸ್ನೇಹಿತರೆ 6ನೇದು ಈ ಏನು ಹೇಳೋದಂತ ಪ್ರತಿಯೊಂದು ಇಂಪಾರ್ಟೆಂಟ್. 6ನೇದು ನೋಡ್ಕೊಡ್ರಿ 1980ರಿಂದ 85. ಇಲ್ಲಿ 80ರಿಂದ 85. ಇದು ಸಹ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ. ಇದು ಸಹ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ. ಇಲ್ಲಿ 2 ಜೋಡಿ ಆದವು ರೀ 1974ರಿಂದ 79 5ನೇ ಪಂಚವಾರ್ಷಿಕ ಯೋಜನೆ, 1980ರಿಂದ 85 ಇದು 6ನೇ ಪಂಚವಾರ್ಷಿಕ. ಇಲ್ಲಿ ಇದೇನ 5 ಮತ್ತು 6ನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ ಒಂದಾಯಿತು, ಒಂದು ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ. ಓಕೆ, ಇದು ಸಹ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ ಇತ್ತು. 5 ಮತ್ತು 6ನೇದು ಸೇಮ್. ಅದಾದ ನಂತರ ಮುಂದುವರೆದು 6ನೇದರ ಉದ್ದೇಶ ಏನೈತಿ? ಬಡತನ ನಿರ್ಮೂಲನೆ ಸ್ವಾವಲಂಬನೆ. ಇನ್ನು 7ನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ ನೋಡ್ರಿ. ಇದು 1985ರಿಂದ 89 5 ವರ್ಷ. 1985ರಿಂದ 89 ಆಹಾರ ಉತ್ಪಾದನೆ ಮತ್ತು ಉದ್ಯೋಗದ ನಿರ್ಮಾಣ. ಇಲ್ಲ ಐತಿ ನೋಡ್ರಿ. ಇದಿನ ವಾರ್ಷಿಕ ಯೋಜನೆಯ ಉದ್ದೇಶ ಸಹ ಆಹಾರ ಉತ್ಪಾದನೆ ಆಗಿತ್ತು, ಉದ್ಯೋಗದ ನಿರ್ಮಾಣ ಇಲ್ಲೊಂದು ಪ್ಲಸ್ ಆಗ್ತದೆ. ಆಹಾರ ಉತ್ಪಾದನೆ ಪ್ಲಸ್ ಉದ್ಯೋಗದ ನಿರ್ಮಾಣ 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬರ್ತದೆ. ಆಹಾರಕ್ಕೋಸ್ಕರ ಮೊದಲನೇ ಪಂಚವಾರ್ಷಿಕ ಯೋಜನೆ ಸಂಬಂಧಪಟ್ಟದ. 7ನೇ ಪಂಚವಾರ್ಷಿಕ ಯೋಜನೆಯು ಸಹ ಆಹಾರಕ್ಕೋಸ್ಕರ ಸಂಬಂಧಪಟ್ಟದ. ವಾರ್ಷಿಕ ಯೋಜನೆ ಸಹ ಆಹಾರಕ್ಕೆ ಸಂಬಂಧಪಟ್ಟದ. ಇಷ್ಟನ್ನ ನೀವು ನೋಡ್ಕೊಂಡು ಬರ್ತಾ ನೋಡ್ರಿ. ಓಕೆ, 7ನೇ ಪಂಚವಾರ್ಷಿಕ ಉದ್ದೇಶ 1985ರಿಂದ 89ರವರೆಗೆ ನಡೀತದ. ಆಹಾರ ಉತ್ಪಾದನೆ ಮತ್ತು ಉದ್ಯೋಗದ ನಿರ್ಮಾಣ. ಆಹಾರ ಉತ್ಪಾದನೆ ಮತ್ತು ಉದ್ಯೋಗದ ನಿರ್ಮಾಣ. ಅದಾದ್ರೆ 7 ಪಂಚವಾರ್ಷಿಕ ಯೋಜನೆ 3 ಪಂಚವಾರ್ಷಿಕ ಆದ ನಂತರ ಒಂದು ಗ್ಯಾಪ್ ಬರ್ತದೆ. ಅಂದ್ರೆ 7 ಪಂಚವಾರ್ಷಿಕ ಆದ ನಂತರ ಒಂದು ಗ್ಯಾಪ್ ಬರ್ತದೆ. ಟೋಟಲ್ 2 ಗ್ಯಾಪ್ಗಳು ಬರ್ತವೆ. ಇದು ಸಹ ವಾರ್ಷಿಕ ಯೋಜನೆ ಅಂತ ಕರೀತಾರೆ. 1990ರಿಂದ ಇಲ್ಲಿ 91 ಸ್ವಲ್ಪ ಗ್ಯಾಪ್ ಆಗ್ತದೆ. ಇದನ್ನ ನೆನ್ಪಿಟ್ಟುಕೊಡ್ರಿ. ಕೇಳ್ಯಾರ ಕ್ವಶನ್ ಫಸ್ಟ್ ಶಿಫ್ಟ್ ಒಳಗೆ ಕೇಳ್ಯಾರ. ಫಸ್ಟ್ ಶಿಫ್ಟ್ ಒಳಗೆ ಕ್ವಶನ್ ಆಗೈತ್ರಿ. ಓಕೆ, ಈಗ ಸ್ಟಾರ್ಟ್ ಐತಿ ಅದರ ಫಸ್ಟ್ ಶಿಫ್ಟ್ ಒಳಗೆ ಕ್ವಶನ್. ಸ್ನೇಹಿತರೆ ಅದಂತರ ಇನ್ನು 8ನೇದು ನೋಡ್ಕೊಡ್ರಿ. 1992ರಿಂದ 1997 ಉದ್ಯೋಗ ನಿರ್ಮಾಣ. ಇಲ್ಲಿ ಉದ್ಯೋಗ ನಿರ್ಮಾಣ ಸ್ವಲ್ಪ ಮಟ್ಟಿಗಿತ್ತು, ಬಟ್ ಫುಲ್ ಫೋಕಸ್ 8ನೇ ಪಂಚವಾರ್ಷಿಕ ಅಗದಿ ಹೆಚ್ಚಿನ ಉದ್ದೇಶ ಎದಕ್ಕೆ ಕೊಟ್ಟರಂದ್ರೆ ಉದ್ಯೋಗದ ನಿರ್ಮಾಣ ಕೊಟ್ಟರು. 1992ರಿಂದ 97. ಅದಾನಂತರ 9ನೇದು ನೋಡ್ಕೊಡ್ರಿ. 1997ರಿಂದ 2002 ಆಹಾರ ಬೆಳವಣಿಗೆ. 1997ರಿಂದ 2002 ಎಷ್ಟನೇದು ಯೋಜನೆ? ಪಂಚವಾರ್ಷಿಕ ಯೋಜನೆ 9ನೇ ಪಂಚವಾರ್ಷಿಕ ಬೆಳವಣಿಗೆ ಕೊಟ್ಟುಬಿಟ್ರೆ ಫುಲ್ ಬೆಳವಣಿಗೆ ಕೂಡ. 10ನೇದು 2002ರಿಂದ 2007 ಸಮಗ್ರ ಬೆಳವಣಿಗೆ, ಸಮಗ್ರ ಮತ್ತು ಯೋಗದ ಬೆಳವಣಿಗೆ ಫುಲ್ ಸ್ಪೀಡ್. 11ನೇದು ಒಳಗೊಳ್ಳುವಿಕೆ ಬೆಳವಣಿಗೆ 2007ರಿಂದ 2012. 12ನೇದು 2012ರಿಂದ 2017 ಒಳಗೊಳ್ಳುವಿಕೆ ಬೆಳವಣಿಗೆ. ಇವೆರಡು ಸೇಮ್ ಅದಾವ, ನೆನ್ಪಿಟ್ಕೊಡ್ರಿ. ಇನ್ನು ಮುಂದಿನ ನೆನ್ಪಿಟ್ಕೊಳ್ರಿ. ಏಪ್ರಿಲ್ 1ರಿಂದ ಮಾರ್ಚ್ 31 ಯೋಜನೆ ಗುರಿ ಮತ್ತು ಸಾಧನೆ. ಅಂದ್ರೆ ಯಾವ ಗುರಿ ಸಕ್ಸಸ್ ಸಿಗವ, ಯಾವ ಅನ್ಸಕ್ಸಸ್ಫುಲ್ ಆಗ್ಯಾವ ಅಂತ. ಉಪಾಧ್ಯಕ್ಷರು ಯಾರು, ಅಧ್ಯಕ್ಷರು ಯಾರು? ಕ್ವಶನ್ ಆಗ್ತಾವ. ಸ್ನೇಹಿತರೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಅವಧಿ 1951ರಿಂದ 56. ಈ ಗುರಿ ಎಷ್ಟು ಇಟ್ಕೊಂತಿರಂದ್ರೆ 2.1 ಅಂದ್ರೆ 2.1ರಷ್ಟು ಗುರಿಯನ್ನು ಇಟ್ಕೊಂಡ್ರು. ಬಟ್ ಸಾಧನೆ ಮಾಡಿದ್ದು 3.1ರಷ್ಟು. ಇದು ಸಕ್ಸಸ್ ಆಗೈತ್ರಿ. ಹೌದಿಲ್ರಿ. ಒಂದನೇದು 1950ರಿಂದ 56 ಅವಧಿ ಅವ್ರು ಎಷ್ಟು ಗುರಿ ಇಟ್ಕೊಂಡಿರಂದ್ರೆ 2.1 ಗುರಿ ಇಟ್ಕೊಂಡಿದ್ರು, ಬಟ್ 3.7ರಷ್ಟು ಸಾಧನೆ ಮಾಡ್ತಾರ. ಅದರ ಅಧ್ಯಕ್ಷರು ಯಾರಾಗಿದ್ದಾರೆ? ಜವಾಹರ್ಲಾಲ್ ನೆಹರು ಆಗಿದ್ರು. ಉಪಾಧ್ಯಕ್ಷರು ಗುಲ್ಜಾರಿಲಾಲ್ ನಂದಾ ಉಪಾಧ್ಯಕ್ಷರಾಗಿದ್ದರು. ಅದಂತರ 2ನೇದು ನೋಡ್ರಿ. 1956ರಿಂದ 61 ಇದರ ಗುರಿ 5ರಷ್ಟು ಇಟ್ಕೊಂಡಿದ್ರು. ಅವರು ಒಮ್ಮೆ ಡೆವಲಪ್ ಆಗಿದ್ರು, ಬಟ್ ಗುರಿ 5.05ರಷ್ಟು ಇಟ್ಕೊಂಡಿದ್ರು.
ಬಟ್ ಅವರು ಸಾಧನೆ ಮಾಡಿದ್ದು 4.75ರಷ್ಟು 4.75ರಷ್ಟು. ಅದರ ಅಧ್ಯಕ್ಷರು ನೆಹರು ಅವರೇ ಇದ್ದರು, ಬಟ್ ಉಪಾಧ್ಯಕ್ಷರು ಕೃಷ್ಣಮಾಚಾರಿ ಅವರು ಇದ್ದರು. ಎಸ್, ಎರಡನೇದು ನೋಡ್ಕೊಡ್ರಿ. 1956ರಿಂದ 61 ಗುರಿ 5.0 ಇಟ್ಕೊಂಡಿದ್ರು, ಬಟ್ 4.75ರಷ್ಟು ಸಕ್ಸಸ್ ಆದರು. ಇದು ಸಹ ಏನಾಯಿತು, ಅನ್ಸಕ್ಸಸ್ಫುಲಿ ಆಯ್ತು. ಓಕೆ, ನೆಹರು ಅವರ ಅಧ್ಯಕ್ಷರಿದ್ರು, ಕೃಷ್ಣಮಾಚಾರಿ ಉಪಾಧ್ಯಕ್ಷ. ನಂತರ ಇನ್ನು ಮೂರನೇದು 1961ರಿಂದ 66 5.0 ಗುರಿಯನ್ನು ಇಟ್ಟುಕೊಂಡ್ರು, ಬಟ್ ಕೇವಲ 2 ಪಾಯಿಂಟ್, ಇದು ಭಾಳ ದುಃಖ ಆತ್ರಿ, ಕೇವಲ 5.0 ಅಂದರೆ 5ರಷ್ಟು ಗುರಿಯನ್ನು ಇಟ್ಕೊಂಡಿದ್ರು, ಬಟ್ ಕೇವಲ ಸಾಧನೆ ಆಗಿದೆ 2ರಷ್ಟು. ಅಧ್ಯಕ್ಷರು ನೆಹರುನೇ ಇದ್ದರು, ಉಪಾಧ್ಯಕ್ಷರು ಕುಲ್ಜೇರಿಲಾಲ್ ನಂದಾ ಇವರು ಇಲ್ಲಿ ಬಂದಿದ್ರು. ಸ್ವಲ್ಪ ಏನಾಯ್ತು, ವಿಫಲ ಆಯ್ತದ. ಅದಾನಂತರ 3 ಆದ ನಂತರ ನಾನು ಹೇಳಿದ್ದೀನಿ ರೀ, 3 ಆದ ನಂತರ ಗ್ಯಾಪ್, 7 ಆದ ನಂತರ ಗ್ಯಾಪ್. ಎಸ್, ಗ್ಯಾಪ್ ಕಂಟಿನ್ಯೂ ಆಗ್ತದಲ್ಲ. ಅದಾದ ನಂತರ ಇಲ್ಲಿ ಸಹ ಏನಾಗ್ತದೆ, ಇಯರ್ಲಿ ಯೋಜನೆಗಳು ಅಥವಾ ವಾರ್ಷಿಕ ಯೋಜನೆಗಳು. ಈ ವಾರ್ಷಿಕ ಯೋಜನೆಗಳು ಅಂದ್ರೆ ಏನ ಅಂತ ತಳಗೈತಿ, ಅವಾಗ ನೋಡಿ. ಈಗ ಬ್ಯಾಡ್ ಆದ ಸ್ನೇಹಿತರ. 3 ಪಂಚವಾರ್ಷಿಕ ಯೋಜನೆ ಆದ ನಂತರ ಏನಾಗ್ತದೆ, ಗ್ಯಾಪ್ ಆಗ್ತದೆ. ಎಸ್, 1966ರಿಂದ 69 ಗ್ಯಾಪ್ ಐತಿ. ಅದನ್ನು ಮುಂದೆ ನೋಡೋಣ ಅಂತ ಹೇಳಿನ್ರಿ. ಇನ್ನು 4ನೇದು ನೋಡ್ಕೊಂಡು 1969ರಿಂದ 74 ಗುರಿ ಇಟ್ಕೊಂಡಿದ್ರು, 5.8 ಗುರಿ ಇಟ್ಕೊಂಡಿದ್ರು, ಬಟ್ 3.8ರಷ್ಟು ಸಾಧನೆ ಮಾಡ್ತಾರೆ. ಇಂದಿರಾ ಗಾಂಧಿ ಅವರು ಬರ್ತಾರೆ ಇಲ್ಲಿ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರು DR ಗಾಡ್ಗಿಲ್ ಅವರು ಇರ್ತಾರೆ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗ್ಯದ, DR ಗಾಡ್ಗಿಲ್. ಆದ ನಂತರ 5ನೇ ಪಂಚವಾರ್ಷಿಕ ಯೋಜನೆ 1974ರಿಂದ 78 5.5ರಷ್ಟು ಗುರಿಯನ್ನು ಇಟ್ಕೊಂಡಿರ್ತಾರೆ. 5.5 ಬಟ್ ಸಕ್ಸಸ್ ಆಗಿದ್ದು 3.9. ಇಂದಿರಾ ಗಾಂಧಿ ಅಖ್ತಾರ್ ಅವರು ಅಧ್ಯಕ್ಷರಿರ್ತಾರೆ. ಇಂದಿರಾ ಗಾಂಧಿ 5ನೇದು, ಅಖ್ತಾರ್ ಅವರು ಉಪಾಧ್ಯಕ್ಷರಾಗಿರ್ತಾರೆ. ಎಷ್ಟು ಸಹ ಇಂಪಾರ್ಟೆಂಟ್ ಸ್ನೇಹಿತರೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ. ಈಗ ಯಾವುದೇ ಎಕ್ಸಾಮ್ ಬರೋದಿಲ್ಲ ಅದಲ್ಲಿ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೋದಲ್ಲಿ ಇದರ ಮೇಲೆ ನಿಮಗೆ 2 ಕ್ವಶನ್ ಫಿಕ್ಸ್ ಇರ್ತಾರೆ. ನಮ್ಮ SSC GD ಒಳಗೆ ಮಾತ್ರ ಕೊಟ್ರೆ ನಿಮಗೆ 100ಕ್ಕೆ 100ರಷ್ಟು ಬಡ್ದು ಕೊಡ್ತೀವಿ. 2 ಕ್ವಶನ್ ಫಿಕ್ಸ್ ಬೇಕಾ ಶಿಫ್ಟ್ನಲ್ಲಿ, ಅದು ಮಾರ್ನಿಂಗ್ನಲ್ಲಿ, ಈವ್ನಿಂಗ್ ನೈಟ್, ಆಫ್ಟರ್ನೂನ್ ಫಿಕ್ಸ್ ಕ್ವಶನ್ ಇರ್ತಾವೆ. ಮುಂದುವರೆದು ನೋಡೋಣ್ರಿ. ಎಸ್, ಇದು ಮುಗಿಸ್ಕೊಟ್ಟೇನಿಲ್ರಿ. 6ನೇದು ನೋಡ್ರಿ, 6ನೇದು. ಎಸ್, 6ನೇದು ನೋಡೋಣ್ರಿ. ನಿಮ್ಗಳು 6ನೇದು ನೋಡ್ಕೊಳ್ರಿ. 1980ರಿಂದ 85 5.5. ಇಲ್ಲಿಯೂ ಸಹ ಫಸ್ಟು ಮತ್ತು ಇದು ಇಲ್ಲಿ 1ನೇದು 1ನೇದು ಮತ್ತು 5ನೇದು ಮಾತ್ರ ಫುಲ್ ಸಕ್ಸಸ್ಫುಲ್ ಆಗಿಬಿಟ್ಟಾರೆ ನೋಡ್ರಿ. ಆಟ ಸಕ್ಸಸ್ ಆಗಿದೆ. 1980ರಿಂದ 85 5.2 ಗುರಿ ಇಟ್ಕೊಂಡ್ರು, ಬಟ್ 5.5ರಷ್ಟು ಸಕ್ಸಸ್, 5.3ರಷ್ಟು ಸಕ್ಸಸ್ ಆದ್ರು. ಅದಲ್ರಿ, 5.2ರಷ್ಟು ಗುರಿ ಇಟ್ಕೊಂಡ್ರು, 5.4ರಷ್ಟು ಸಕ್ಸಸ್ ಆದರು. ಇಂದಿರಾ ಗಾಂಧಿನ ಇದ್ರು, 2 ತ್ರಿವಾರ ಉಪಾಧ್ಯಕ್ಷರಾಗ್ತಾರೆ. ಅದಂತರ ಇನ್ನು 7ನೇದು ನೋಡೋದು ಅದಲ್ಲಿ. ಎಸ್, 7ನೇದು 85ರಿಂದ 90 ಇಲ್ಲಿ ಇಷ್ಟು ಸ್ವಲ್ಪ ಚೇಂಜ್ ಆಗಿದೆ, ಅಪ್ಡೇಟ್ ಮಾಡ್ಕೊಡ್ರಿ ಅದನ್ನ. 85ರಿಂದ 90 ನೋಡ್ಕೊಡ್ರಿ. 85ರಿಂದ 90 5.0 ಗುರಿಯನ್ನು ಇಟ್ಕೊಂತಿದ್ರು, ಬಟ್ 5.8ರಷ್ಟು ಸಾಧನೆಯನ್ನು ಮಾಡಿದ್ರು. ಇಲ್ಲಿ ರಾಜೀವ್ ಗಾಂಧಿ ಇರ್ತಾನೆ, ಇಲ್ಲಿ ಮನಮೋಹನ್ ಸಿಂಗ್ ಅವರು ಬರ್ತಾರೆ. ಜೊತೆ ನೋಡ್ಕೊಡ್ರಿ. 1ನೇದು ಒಂದು ಫುಲ್ ಸಕ್ಸಸ್ಸು. ಆದ ನಂತರ 6ನೇದು ಸಕ್ಸಸ್ಸು. ಈ 3 ಸಹ ಏನಾಗುವ, ಗುರಿ ಇಟ್ಕೊಂಡಿದ್ದಕ್ಕಿಂತ ಹೆಚ್ಚು ಸಾಧನೆಯನ್ನು ಮಾಡ್ಯಾವ. 3 ಯೋಜನೆಗಳು ಗುರಿ ಇಟ್ಟುಕೊಂಡಿದ್ದಕ್ಕಿಂತನೂ ಹೆಚ್ಚಿನ ಸಾಧನೆಯನ್ನು ಯಾವ ಮಾಡ್ಯಾವ, 3 ಯೋಜನೆಗಳು. 1ನೇದು, ಆದ ನಂತರ 6ನೇದು, ಆದ ನಂತರ 7ನೇದು. ಈ 3 ಯೋಜನೆಗಳು ಹೆಚ್ಚಿನ ಪ್ರಗತಿಯನ್ನು ಹೊಂದ್ಯಾವ. ಮುಂದುವರೆದು ನೋಡಿ, ನಮ್ಮ ಮುಂದೆ ಅಪ್ಡೇಟ್ ಮಾಡ್ತೀನಿ. ಅದ್ರಾಗ ಏನು ರೆಡಿ ಮಾಡ್ತೀನಿ, ಮುಂದೆ ಅಪ್ಡೇಟ್ ನೋಡ್ತಾವೆ. ಎಸ್, ಈ 3 ಮಾತ್ರ 7ರ ಮಟ್ಟ ಫುಲ್ ಪರ್ಫೆಕ್ಟ್ ಅದು. ನಾವೀಗ 7 ಪಂಚವಾರ್ಷಿಕ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಪತ್ತು ಅಂತ ನಾನು ಅನ್ಕೋತೀನಿ. ಇನ್ನು ಮುಂದುವರೆದು ಆದ ನಂತರ 3 ಆದ ನಂತರ ಗ್ಯಾಪ, 7 ಆದ ನಂತರ ಗ್ಯಾಪ. ಇವು ನೆನ್ಪಿಟ್ಕೋರಿ. 19 ಕ್ವಶನ್ ಮಾತ್ರ 100% ಮಾಡ್ತಾನೆ ಅಂತಾನೆ. ಇದು ಸಹ ಇಲ್ಲಿ ವಾರ್ಷಿಕ ಯೋಜನೆ ಬರ್ತದೆ. 1990 ಮತ್ತು 92ರವರೆಗೆ 2 ವರ್ಷ ಬರ್ತದೆ. ಅದು ಆದ ನಂತರ ಮುಂದುವರೆದು ಏನಾಗ್ತದೆ, 7 ಮುಗಿದು ಇನ್ನು 8ನೇದು 1992ರಿಂದ 97 ಇದು ಸಹ 5.6ರಷ್ಟು ಗುರಿ ಇಟ್ಕೊಂಡಿತ್ತು, ಬಟ್ 6.7ರಷ್ಟು ಸಾಧನೆ ಮಾಡ್ತು. PV ನರಸಿಂಹರಾವ್ ಮತ್ತು ಪ್ರಣಬ್, ಇವು ಭಾಳ ಶಾನೆ ಮನುಷ್ಯವ. PV ನರಸಿಂಹರಾವ್ ಮತ್ತು ಪ್ರಣಬ್ ಮುಖರ್ಜಿ ಅವರ ಅವಧಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರು PV ನರಸಿಂಹರಾವ್, ಉಪಾಧ್ಯಕ್ಷರು ಪ್ರಣಬ್ ಮುಖರ್ಜಿ. 7ನೇ ಪಂಚವಾರ್ಷಿಕ ಯೋಜನೆ 1992ರಿಂದ 97 5.6ರಷ್ಟು ಗುರಿಯನ್ನು ಇಟ್ಟುಕೊಂಡಿರ್ತದೆ. 6.7 ಸಕ್ಸಸ್ ಆಗ್ತದೆ, ಸಾಧನೆಯನ್ನು ಮಾಡ್ತದೆ, ಹೆಚ್ಚಿನ ಸಾಧನೆಯನ್ನು ಮಾಡಿರ್ತದೆ. PV ನರಸಿಂಹರಾವ್ ಇರ್ತಾರೆ, ಪ್ರಣಬ್ ಮುಖರ್ಜಿ ಅವರು ಇರ್ತಾರೆ. ಇನ್ನು ಮುಂದುವರೆದು 9ನೇ ಪಂಚವಾರ್ಷಿಕ ಯೋಜನೆಯನ್ನು ನೋಡಿದ್ದಾರೆ ಸ್ನೇಹಿತರೆ. 9ನೇ ಪಂಚವಾರ್ಷಿಕ ಸಹ ಇಂಪಾರ್ಟೆಂಟ್ ಆಗ್ತದೆ. 1997ರಿಂದ 2 1997ರಿಂದ 2002 1997ರಿಂದ 2002 1997ರಿಂದ 2002
ಗುರಿ ಇಟ್ಕೊಂತಿದ್ರು ಅವರ ಅದ ಮೇಲಿಂದ ಏನ 8ನೇದು ಇಟ್ಕೊಂಡು ಫುಲ್ ಜೋಶನಾಗ ಇದ್ರು. ಬಟ್ 6.5ರಷ್ಟು ಗುರಿಯನ್ನು ಇಟ್ಕೊಂಡಿದ್ರು. ಬಟ್ 5.4ರಷ್ಟು ಸಕ್ಸಸ್ ಆದರು. ಇದು ಸಹ ಫೇಲ್ ಆಗ್ತದ. ಇದು ಯಾವುದೇ ರೀತಿಯ ಇದನ್ನ ಸಿಕ್ಕಿಲ್ರಿ. ಅದಾಂತರ ಮಧು ಅವರು ಏನಿದ್ರಿ, ಮಧು ಅವರು ಉಪಾಧ್ಯಕ್ಷರಾಗಿದ್ದರು. 9ನೇ ಪಂಚವಾರ್ಷಿಕ ಯೋಜನೆ 1997ರಿಂದ 2002 6.5ರಷ್ಟು ಗುರಿ ಇಟ್ಕೊಂಡಿದ್ರು. ಬಟ್ 5.4ರಷ್ಟು ಸಾಧನೆಯನ್ನು ಮಾಡಿದ್ರು. ಇದು ಸಹ ಫೇಲ್ ಆಯಿತು. ಇದರ ಉಪಾಧ್ಯಕ್ಷರಾಗಿದ್ದರು ಮಧು ಅವರು ಇದರ ಉಪಾಧ್ಯಕ್ಷರಾಗಿದ್ದರು. ಇನ್ನು ಮುಂದುವರೆದು 10ನೇ ಪಂಚವಾರ್ಷಿಕ ಯೋಜನೆ ನೋಡ್ಕೊಂಡ್ರೆ 2002ರಿಂದ 2007 2002ರಿಂದ 2007 ಇದರ ಗುರಿ ಇಟ್ಕೋಬೇಕಲ್ಲ. ಗುರಿ 8 ಅಂದರೆ 8.0 ಅಂದರೆ 8ರಷ್ಟು ಗುರಿ ಇಟ್ಕೊಂಡ್ರು. ಬಟ್ 7.7ರಷ್ಟು ಸಕ್ಸಸ್ ಆದರು. ಇದು ಸಹ ಫೇಲ್ ಆಗ್ತದ. ವಾಜಪೇಯಿ ಅವರು ಅಧ್ಯಕ್ಷರಿದ್ದರು. ಕೆ.ಸಿ. ಪಂತ್ ಅವರು ಉಪಾಧ್ಯಕ್ಷರಾಗಿದ್ದರು. ಇನ್ನು 11ನೇ ಪಂಚವಾರ್ಷಿಕ ಯೋಜನೆಯನ್ನು ನೋಡ್ಕೊಳ್ರಿ. 11ನೇ ಪಂಚವಾರ್ಷಿಕ ಯೋಜನೆ 2007ರಿಂದ 2012 9ರಷ್ಟು ಗುರಿ ಇಟ್ಕೊಂಡು ಬಟ್ 7.9ರಷ್ಟು ಸಾಧನೆಯನ್ನು ಮಾಡ್ತಾರೆ. 9ರಷ್ಟು ಗುರಿ 7.9ರಷ್ಟು ಸಾಧನೆ ಮಾಡ್ತಾರೆ. ಮನಮೋಹನ್ ಸಿಂಗ್ ಏನಿದ್ರು ಅಧ್ಯಕ್ಷರು, ಅಹ್ಲುವಾಲಿಯ ಉಪಾಧ್ಯಕ್ಷರಾಗಿರ್ತಾರೆ. ಸ್ನೇಹಿತರೆ, ಮುಂದುವರೆದು 12ನೇ ಪಂಚವಾರ್ಷಿಕ ನೋಡಿದ್ದಾದ್ರೆ 2012ರಿಂದ 2017 ಇಲ್ಲಿ ಗುರಿ ಒಟ್ಟೆ ಇಟ್ಕೊಳ್ಳಿಲ್ಲ. ಬಟ್ 8ರಷ್ಟು ಸಾಧನೆಯನ್ನು ಮಾಡ್ತಾರೆ. ಮನಮೋಹನ್ ಸಿಂಗ್ ಇರ್ತಾರೆ. ಇಲ್ಲಿ ಸಹ ಅಹ್ಲುವಾಲಿಯ ಈ 2 ಸೇಮ್ ಅದ. 11, 12 ಮನಮೋಹನ್ ಸಿಂಗು ಅಹ್ಲುವಾಲಿಯ ಸೇಮ್ ಅದಾರ. ಬಟ್ ಕೇವಲ ಒಂದು 4 ಸಕ್ಸಸ್ ಆಗ್ತಾವ. ಉಳಿದುದೆಲ್ಲ ಅದ್ರ ಹತ್ತಿರನ ಬಂದು ಫೇಲ್ ಆಗ್ತಾವ. ಬಟ್ ಏನು ಮಾಡಕ್ಕೆ ಬರೋಲ್ರಿ. ಮುಂದುವರೆದ ಸ್ನೇಹಿತರ ಈ ಮೇಲಿನಂತ ಏನು ಮಾಡಿದೀವಿ, ಈಗ ಅವಧಿಗಳನ್ನು ನೋಡಿದ್ವಿ. ಇನ್ನು ಮುಂದುವರೆದು ಯಾವ್ಯಾವ ಟೈಮ್ನಾಗ ಏನೇನು ಸಕ್ಸಸ್ ಆಯಿತು ಸಂಪೂರ್ಣವಾದ ಮಾಹಿತಿ ಹೇಳ್ಕೊಡ್ತಾನೆ. ಅಲ್ಲೇ ನೋಡ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್. ಎಲ್ಲರೂ ಜೈ ಹಿಂದ್ ಸ್ನೇಹಿತರು.